ಈ ಕಡೆ ಮ್ಯಾಲ ಕೂಡ ಬರ ಸುಮ್ಮ ಅಲ್ಲೇನ್ ಕೂಡ್ತಿ? ಇಲ್ಲ ಹೇಳ್ರಿ ಮಾಮಿ, ನಡೀತದ್ರಿ, ತಣ್ಣಗದ ಇಲ್ಲಿ. ಈಕಿ ಸುಂದರ್ ನೋಡ್ರಿ ಮಾಮಿ, ಏನ ಬರಕ್ತಾ ಇರ್ಲಿ, ಎಷ್ಟೊತ್ತಾಯ್ತು ಹೋಗಿ. ಆಗಲೇ ಫೋನ್ ಹಚ್ಚಿದ್ದೆ ರೀ, ಇಲ್ಲ ಒಂದ್ ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಆಗ್ಲಿಕ್ಕತ್ತದ, ಸಿಗವಲ್ದು, ಬರ್ತೀನಿ ಅಣ್ಣ ಎಲ್ಲ ಅಂತಾಳ್ರಿ. ಏನ್ ಮಾಡ್ಬೇಕು ನೋಡಿ ಹಿಂಗಾದ. ಹೋಗ್ಬೇಡ ಅಂದ್ರೆ ನಾವು ಕಾರ್ಬಾರ್ ಮಾಡ್ತಾಳ್ರಿ. ನಮ್ಮೂರಂತ ತಿಳ್ಕೊಂಡಾಳ ಇಲ್ಲಿ. ಎಂತ ಬೆಂಗಳೂರಾಗ ಎಲ್ಲಿ ಏನು ಯಾಕೆ ಬೇಕು ತಿರುಗಾಡ ಸುಮ್ಮನೆ. ಏನವ ವಿಚಿತ್ರ ಅದದು. ಎಷ್ಟು ಗಿಣಿಗೆ ಹೇಳ್ದಂಗೆ ಹೇಳಿದಿವ ಇಬ್ರು ಹೋಗ್ಬೇಡವ ಅಂತೇಳಿ. ಇಲ್ಲ ಹೇಳ್ರಿ ಮಾಮಿ, ನನಗೆಲ್ಲ ಗೊತ್ತದ, ನಾ ಶಾಣ್ಯಾಕಿದ್ದೀನಿ, ಹೆಂಗ್ ಹೋಗಿರ್ತೀನಿ ಅದೇ ಓಣಿ ಹಿಡ್ಕೊಂಡು ವಾಪಸ್ ಬರ್ತೀನಿ ಅಂತೇಳಿ ಓದ್ಲವ. ಏನ್ ಮಾಡ್ಬೇಕು? ಫೋನ್ ಹಚ್ಚಯ್ಯವ, ಎಲ್ಲಿಗ ನೋಡ ಮತ್ತ ಏನೋ ಅಂತಾರಲ್ಲ, ಕರ್ಕೊಂಬಂದಿದೀವಿ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕಲ್ಲ, ಊರಿಗೆ ಮುಟ್ಸುತ್ತಾನ, ನನಗೇನು ಚಿಂತೆ ಹೋಳಾಗಂಗ್ಲಿ ಅದ್ರದ್ದು. ಹಲೋ ಸುಂದ್ರಿ, ಎಲ್ಲಿದ್ದಿ? ಅಡ್ರೆಸ್ ಹೇಳು, ಸಿಗ್ಲಿಲ್ಲ ಅಂದ್ರೆ ಬಂದು ಕರ್ಕೊಂಡಾರ ಬರ್ತಾರ. ಮಾಮಿ ಏನ್ ಸಸಿನ್ ಕಳಿಸ್ತೀವಿ ಅಂದ್ರೆ ಕರ್ಕೊಂಡ್ ಬರ್ತಾರ ಅವರು. ಕರೆಕ್ಟಾಗಿ ಅಡ್ರೆಸ್ ಹೇಳು, ಹಂಗ್ಯಾಕ್ ಮಾಡ್ತಿ? ಬ್ಯಾಡ ಅಂದ್ರೂ ಹೋಗ್ತೀವ ಯವ್ವ, ಬಂದ್ ಮನಿ ಸೇರ್ ಬಡನೆ. ಇಲ್ಲ ಬ್ಯಾಡ ಸುಮ, ನಾನೇ ಬರ್ತೀನಿ ಹೇಳು, ಏನು ವಿಚಾರ ಮಾಡ್ಬೇಡ್ರಿ. ಅದು ಏನಾಯ್ತಂದ್ರ ಕುಲಕರ್ಣಿ ಮನಿ ಅಂದ್ನಲ್ಲ, ಅವ್ರಿಗೆ ಗೊತ್ತಾಗಲಾರಕ್ಕ ಇಲ್ಲಿ ಕುಲಕರ್ಣಿ ಮನೆಗೆ ಕರ್ಕೊಂಬಂದಾರ. ಆದ್ರೆ ಇವರು ಮಾಮಿಯ ಸಸಿ ಇಲ್ಲ, ಅವ್ರು ದೊಡ್ಡಪ್ಪರ ಮನೆಗೆ ಕರ್ಕೊಂಬಂದಾರ, ಅವ್ರಿಗೆ ಗೊತ್ತಾಗಿಲ್ಲಲ್ಲ. ಅದಕ್ಕೆ ಗೊತ್ತಾಯ್ತು, ಅವರೇ ಕುನ ಹಿಡಿದ್ರು, ಕುಲಕರ್ಣಿ ಮನೆಗೆ ಬಂದಿದ್ದೇರಿ ಹಿಂಗ ಅಂದ್ಗನೆ ಬರ್ರಿ ಕೂಡು ಬರ್ರಿ ಅಂತೇಳಿ ಚಾ ಕಿಟ್ಟಾರ. ಚಾ ಕುಡಿಯೋಣ ಬರ್ತೀನಿ ಅಂತ ತಗೋ. ನೀವೇನು ವಿಚಾರ ಮಾಡ್ಬೇಡ್ರಿ, ಅವ್ರು ಬಂದು ನನಗೆ ತಿಳಿಲಿಲ್ಲ ಅಂದ್ರೆ ಅವ್ರ ಮನೆಗೆ ಯಾರ ಬಂದು ಕಡೆಗೆ ಮನೆಗೆ ಬಿಡ್ತಾರೆ. ನಾ ಬರ್ತೀನಿ ತಗೋ, ನನ್ನ ಬಗ್ಗೆ ವಿಚಾರಣೆ ಮಾಡಬೇಡ್ರಿ ಒಟ್ಟ ನೀವು. ಸ್ವಲ್ಪ ಹಚ್ಚಾಣನೆ ಬಂದ್ಬಿಡ್ತೀನಿ. ಏನಂದ್ಲ ಸುಮ, ಯಾರನ್ನಾದ್ರು ಕಳ್ಸನ್ಲ ಏನು ಕರೀಲಿಕ್ಕೆ? ಏನ ಅಂತೀವ ಲಾಸ್ಟಿಗೆ ಒಗ್ಗಟ್ಟಾಗಿ ಮಾತಾಡ್ತಾಳ್ರಿ, ಏನು ತಿಳಿಯಂಗಿಲ್ಲ. ಇಲ್ರಿ ಮಾಮಿ, ಆಕಿ ತಾನೇ ಬರ್ತಾಳಂತ್ರಿ ಕುಲಕರ್ಣಿಯರ ಮನೆ ಅಂದಗನೆ. ಅವರು ಯಾರನ್ನ ಕೇಳಂತ್ರಿ, ಅವ್ರೇನ ನಿಮ್ಮ ಸೊಸಿ ದೊಡ್ಡಪ್ಪನ ಮನೆಗೆ ಕರ್ಕೊಂಡು ಹೋಗ್ಯಾರಂತ್ರಿ. ಅಲ್ಲಿ ಹೋಗ ಅಂತ ಅವ್ರ ಮನೆ ಚಾ ಕುಡ್ಲಿಕತ್ತೆ ಅಂತ ನೋಡ್ರಿ. ಎಲ್ಲೋದ್ರೂ ಬಿಡಂಗ್ ನೋಡ್ರಿ ಮಾಮಿ ಆಕಿ ಮನೆ ತಿರುಗುದು. ಎಲ್ಲ ಬಿನ್ನಾಡ್ಗಿತ್ತಿ ಅಲ್ಲಿಗೆ ಹೋಗ ಅಂತ. ಅಲ್ಲಿಗೆ ಹಾಕೋದ್ಲ ಯವ್ವ ತಾಯಿ ಸುಡ್ಲಿ, ಮೊದ್ಲೇ ಇವ್ರಿಗೆ ಅವ್ರಿಗೆ ಆಗಿ ಬರಂಗಿಲ್ಲ ಯವ್ವ. ಇವ್ರಿಗೆ ಮಾತಾ ಇಲ್ಲ ಈಗ ಅಂತಾದ್ರಾಗ ಅವ್ರ ಮನೆಗೆ ಹೋಗ ಅಂದ್ರೆ ಮೊದ್ಲೇ ಈಕಿ ಬೆಂಕಿ ಹಚ್ಚಾಕಿ ಅಲ್ಲಿ ಹೋಗಿ ಏನು ಹಚ್ಚಿಡ್ತಾಳ ಏನವ ಯವ್ವ ತಾಯಿ. ಎಷ್ಟು ಮಂದಿ ಹೇಳಿದ್ರವ ಕರ್ಕೊಂಡು ಹೋಗ್ಬಾಡ್ರಿ ಅಂತೇಳಿ. ನಾನು ಇರ್ಲಿ ಬಿಡು ಅಂತೇಳಿ ಪಾಪ ಎಲ್ಲಿ ಹೋಗಂಗಿಲ್ಲ ಅಂತೇಳಿ ಕರ್ಕೊಂಬಂದು ಎಂಥ ಹುಚ್ಚಬಾರಿಗೆ ಆದ್ನವ ತಾಯಿ. ಏನಾಗಂಗಿಲ್ಲ ಹೇಳ್ರಿ ಮಾಮಿ, ಅಷ್ಟೇ ವಿಚಾರ ಮಾಡ್ತೀರಿ, ಏನು ಹೇಳಿಕ್ಕಿಲ್ಲ, ಪರಿಚಯ ಇರಂಗಿಲ್ಲ, ಏನು ಹೇಳ್ತಾಳ್ರಿ ಅಲ್ಲಿ ಹೋಗಿ. ಇನ್ನೊಂದು 5 ನಿಮಿಷ ಬಿಟ್ಟು ಫೋನ್ ಮಾಡಿ ಕರ್ಸಿದ್ರೆ ಆಯ್ತು, ನಾವೇ ಬಡನೆ ಬಾರವಾ ಇಲ್ಲಿ ಕೇಳಿಕತ್ತಾರೆ ಎಲ್ಲರೂ ಅಂತೇಳಿ ಕರ್ಸಿಬಿಡಮಂತ. ಅಲ್ಲ ಸುಮ್ಮ ಅವರು ಇವರು ಚಲೋ ಇದ್ರ ನಡೀತಿತ್ತು. ಅವ್ರು ಕಂಡ್ರೆ ಇವ್ರಿಗೆ ಆಗ್ಲ, ಇವ್ರು ಕಂಡ್ರೆ ಅವ್ರಿಗೆ ಆಗ್ಲ ಅಂತಾದ್ರಾಗ ಇಂಥ ಸುಂದ್ರಿ ಅವ್ರ ಮನೆಗೆ ಹೋಗ್ಯಾಳ ಅಂದ್ರೆ ಏನು ಮಾಡೋದವ? ಇದೇನಯ್ಯವ ಗಲ್ಲು ಬಡ್ಕೊಳಂಗಾಯ್ತಲ್ಲ ಇದು. ಏನೋ ಅಂತಾರಲ್ಲ, ಹಳ್ಳಿಯನ್ನವ್ರ ಮಾನ್ ಸಿಟಿಯಾಗ ಹೋಯ್ತಂತ, ಹಂಗ ಮಾಡ್ತಾಳ ಏನವ ಯವ್ವ. ಕರ್ಕೊಂಬಂದು ತೊಬೋ ಅನ್ನಂಗಾಯ್ತವ ನನಗ. ಈಗ ಚಿಂತೆ ಮಾಡ್ಕೊತ ಕೂಡ್ಬೇಡ್ರಿ ಮಾಮಿ, ನಾ ಎಲ್ಲಾರ ಓದ್ತೀನಿ ಅಂದ್ಲಂದ್ರೆ ಸುತ್ತಾರಾಮ್ ಬ್ಯಾಡ ಅಂತ ಹೇಳ್ಬಿಡ್ರಿ, ಇಲ್ಲಂದ್ರ ಊರಿಗೆ ಹೋಗ್ಬಿಡ್ರವ ಅಂತ ಹೇಳ್ಬಿಡ್ರಿ. ನಾನು ಹೋಗ್ಬಿಡ್ತೀನಿ ಅಂತ ಊರಿಗೆ. ಸುಮ್ಮನೆ ಏನ ಅಂತಾರಲ್ರಿ ಮಾಮಿ, ಇಲ್ಲದ ಹುಲಿ ಹಾಕೊಂಡು ಮೈ ಮೇಲೆ ನೀವ್ಯಾಕೆ ಬೀಗರಿದ್ರಿ ಕೆಟ್ಟರಾಗ್ತೀರಿ? ಏನೋ ಅಂತಾರಲ್ಲ, ಹತ್ತಿದ್ದಲ್ಲ ಒಂದಿದ್ದಲ್ಲ ಕರ್ಕೊಂಬಂದು ಮೈ ಮೇಲೆ ಹಾಕೊಂಡಂಗೆ ಆಗ್ತದ್ರಿ ನೋಡ್ರಿ ಇದು. ಹೌದವ್ವ, ಮೊದಲೇ ಸೊಸಿ ಬೇರೆ ಬ್ಯಾಡ ಅಂದಿದ್ಲ ಯಾಕಂದ್ರೆ ಕರ್ಕೊಂಬರೋದು. ಯವ್ವ ಏನು ಮಾಡ್ತಾಳನ ಯವ್ವ ಸುಂದ್ರಿ. ಬನ್ನಿ ಕೂತ್ಕೊ ಬನ್ನಿ. ಕೂಡ್ತೀನಿ ರೀ ಕಾಕೋರ. ಯಾಕ್ರಿ ಕಾಕೋರ ನೀವು ನಮ್ಮ ಊರಿಗೆ ಬಂದೇ ಇಲ್ಲಲ್ರಿ ಒಟ್ಟ? ಅವ್ರ ಲಗ್ನದಾಗೂ ನೋಡಿಲ್ರಿ. ಯಾಕೆ ನಿಮಗೆ ಅವ್ರಿಗೆ ಏನು ಜಗಳ ಆಗೈತೇನ್ರಿ? ಅಲ್ರಿ ಸುಮ್ ಕೇಳಿದೆ ರೀ, ನಾ ಎಲ್ಲಿ ನೋಡಿಲ್ಲಲ್ಲ ನಿಮ್ಮನ್ನ, ಅದಕ್ಕೆ ತಪ್ಪು ತಿಳ್ಕೊಬೇಡ್ರ ಮತ್ತ. ಹಾಗೇನಿಲ್ಲಮ್ಮ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ. ಅವರು ಮದುವೆಗೆ ಕರೀಲಿಲ್ಲ, ನಾವು ಬರಲಿಲ್ಲ ಅಷ್ಟೇ. ಅಯ್ಯವ್ವೋ, ಏನೋ ಇದ್ದಂಗೆ ಅದವ ಇವರಿಬ್ಬರು ನಡುವ. ಚಲೋ ಜಾಗಕ್ಕೆ ಬಂದಿನ ಹೇಳ, ಸರಿಯಾಗಿ ಬೆಂಕಿ ಹಚ್ಚಬೇಕಿಲ್ಲ. ಅಯ್ಯೋ ಯಾಕ್ರಿ, ಏನಾದ್ರು ಜಗಳ ಆಗ್ಯದೇನ್ರಿ? ಜಗಳ ಆಗಿರ್ಬೇಕು ನಿಮ್ಮಿಬ್ಬರು ನಡುವ, ಅಂದಲ್ಲೇ ಮದುವೆ ಕರೆದಲ್ಲ ಅವ್ರು ಮತ್ತ. ಜಗಳ ಅಂತ ಏನಿಲ್ಲ ಅಮ್ಮ. ನೋಡಮ್ಮ, ಅವ್ರು ಅಷ್ಟಕ್ಕೆ ಅವರಿದ್ದಾರೆ, ನಮ್ಮಷ್ಟಕ್ಕೆ ನಾವಿದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಅಯ್ಯೋ ಇದೇ ನಮ್ಮ ಮುದುಕಿ ಇಬ್ಬರು ನಡುವಿಂದ ಏನು ಬಿಟ್ಟ ಕೊಡೋಲ್ದಲ್ಲ ಒಟ್ಟ. ನಮ್ಮ ಮಾದಿಗೆ ಬರ್ತಾಳ ಇಲ್ಲಿಕಿ ನೋಡಮ್ಮ, ಇನ್ನೂ ಸ್ವಲ್ಪ ಬರಂಗ ಮಾಡ್ತೀನಿ, ನಾನು ಬಿಡ್ತೀನೇನು. ಏನು ಅಂದಾಗಾಯ್ತು? ಏನಿಲ್ರಿ, ಪಾಪ ನೀವು ಇಷ್ಟು ಒಳ್ಳೆಯವರಿದ್ದೀರಿ, ನಿಮ್ಮ ಮೈದ್ನ ನಿಮ್ಗೆ ಯಾವಾಗಲೂ ಬೈತಿರ್ತಾರ, ಆದ್ರೆ ನೀವಂತ ಗೊತ್ತಿರ್ಲಿಲ್ಲ ಬಿಡ್ರಿ ನನಗೆ. ಹೌದಾ? ಆ ಥರ ಎಲ್ಲ ಬೈಯುವಂಥ ಮನುಷ್ಯ ಅಲ್ವಲ್ಲ ಅವರು. ಏನಂತ ಬೈತಿದ್ರು? ಅಯ್ಯವ್ವ ಏನು ಬೆರಿಕದ ಇದು ಮುದುಕಿ, ಹೆಂಗ ಆದಿತ್ತಾರಲೇ ವಿಕಿನ ಹೇಳಿ ಏನಂದ್ರಂತ. ಅವಾಗ ಯಾಕೆ ವಿಚಾರ ಮಾಡ್ತಿರ್ತೀರಾ ಏನಾದರೂ? ಏನಿಲ್ರಿ, ಏನು ವಿಚಾರ ಮಾಡಂಗಿಲ್ರಿ. ಅಲ್ರಿ ಕಾಕು, ಮೊನ್ನೆ ಅಲ್ಲಿ ನಿಂತಿದ್ದೆ ರೀ, ಅವ್ರು ಮಾತಾಡೋದು ಕೇಳಿಸ್ಕೊಲಿಕತ್ತಿತ್ತು. ನೀವೇನ ಭಾಳ ಕಿರಿಕಿರಿ ಮಾಡ್ತಿದ್ರಂತ, ಅದಕ್ಕೆ ಬೇರೆ ಮನೆ ಮಾಡ್ಯಾರಂತ ಅವರು. ನಿಮ್ಮ ಕಿರಿಕಿರಿಯಿಂದ ಭಾಳ ಸಹಿಸ್ಕೊಂಡು ಸಾಕಾಗಿ ನೀವೇ ಮನೆ ಬಿಟ್ಟು ಏನೋ ಹೊರಗೆ ಹಾಕಿರಂತಲ್ಲ ಅವರಿಗೆ. ಅವ್ರು ಮನೆ ಬಿಟ್ಟು ಹೊರಗೆ ಹೋಗಿಂದನೇ ಚಲೋ ಆಗ್ಯದಂತ್ರಿ ಎಲ್ಲ ಅಂತೇನೋ ಅನ್ಲಿಕತ್ತಿದ್ರಿ. ಅದಕ್ಕೆ ಅವರು ಯಾರೇವ ಅವರು ಏನಿ ಅಂತ ವಿಚಾರ ಮಾಡ್ಲಿಕ್ಕತ್ತಿದ್ದೆ.
ನೀವಂತ ಗೊತ್ತಿದ್ದಿಲ್ರಿ. ಹೋಗ್ಲಿ ಬಿಡ್ರಿ, ನಮ್ಗೆ ಯಾಕೆ ಬೇಕಂತ ಅವ್ರವ್ರಿದ್ದು. ಹೌದಿಲ್ರಿ, ನೀವು ಚಲೋ ಇರ್ತೀರಿ, ನಡು ಬಂದು ನಮ್ಮಂಥವ್ರು ಏನೋ ಅಂತಾರಲ್ಲ ಕೆಡಿಸೋರು ಇರ್ತೀವಿ, ಸುಮ್ಮನೆ ಯಾಕೆ ಬೇಕಂತ. ಹೋಗ್ಲಿ ಬಿಡ್ರಿ, ಏನಾರ ಅನ್ನಲ್ರಕ್ಕ, ನಿಮ್ಗೆ ಅವ್ರು ಏನಂತ ಗೊತ್ತಿರ್ತದಲ್ಲ, ಸುಮ್ಮನೆ ಯಾಕೆ. ನಾ ಬರ್ತೀನಿ ರೀ, ಒಂದು ಸ್ವಲ್ಪ ಅಲ್ಲಿ ತನ ಬಿಟ್ಟು ಬರ್ಲಿಕ್ಕೆ ಹೇಳ್ತೀರೇನ್ರಿ ನಿಮ್ಮ ಮನೆಗೆ ಯಾರಿಗಾರ? ಕೂತ್ಕೊಳ್ಳಿ, ಆಯ್ತು ಬಿಟ್ಟು ಬರ್ತಾರೆ, ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಡಿ. ನೀವು ಇವಾಗಲೇ ಹೇಳಿದ್ರಲ್ಲ, ಅದು ನಿಜ ತಾನೇ? ಅಯ್ಯ, ನಾನ್ಯಾಕೆ ಸುಳ್ಳು ಹೇಳೇನ್ರಿ ಕಾಕು? ನಿಮಗೆ ಸುಳ್ಳು ಹೇಳಿ ನನಗೆ ಬರೋ ಭಾಗ್ಯಾರ ಏನದ? ಅಲ್ಲ, ನಮ್ಮ ಮೈದ್ನ ಇಷ್ಟೊಂದು ಕೆಟ್ಟವ್ರಿದ್ದಾರ. ಅವರು ಈ ಥರ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟೊಂದು ವಿಷಯ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ. ನಾವು ನೋಡಿದ್ರೆ ಅವರೆಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿದ್ದಾರೆ ಇವಾಗ ಅಂತ ಖುಷಿ ಪಡ್ತಿದ್ರೆ, ಅವ್ರು ಇಷ್ಟೊಂದು ವಿಷಯ ಇಟ್ಕೊಂಡು ನಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರೆ ಅಂದರೆ ನಂಬೋಕೆ ಆಗ್ತಿಲ್ಲಪ್ಪ. ಹೆಂಗೆಲ್ಲ ಇರ್ತಾರೆ ನೋಡಿ ಜನ. ನೀವು ಬಂದು ಹೇಳಿದ್ದು ಒಳ್ಳೇದಾಯ್ತು ನೋಡಿ ನಮಗೆ. ಹೌದ್ರಿ ಮಾಮಿ, ಹೊರಗ ಚಲೋ ಅನಿಸ್ತವ್ರೆಲ್ಲ ಮನಸ್ಸಿನಾಗ ವಿಷಯನೇ ಇಟ್ಕೊಂಡಿರ್ತಾರಿ ಮಾಮಿ. ಮತ್ತ ನಾ ಬಂದು ಹೇಳಿನಿ ಅಂತ ಹೇಳ್ಬೇಡ್ರಿ. ಸುಮ್ಮನೆ ನೀವು ಚಲೋ ಇರ್ತೀರಿ, ಆಮೇಲೆ ಮನಸ್ಸು ಕೆಡಿಸ್ಕೊಂಡು ನೀವು ಜಗಾಡಿ ಯಾಕೆ ಬೇಕಂತೀರಿ? ನಾವು ಬಂದು 2 ದಿನ ಇದ್ದೋಗೋರು, ಸುಮ್ಮನೆ ಜಗಳ ಹಚ್ಚಿದಂಗೆ ಆಗ್ತದಿಲ್ರಿ. ಅಂಥವೆಲ್ಲ ಏನು ಇಟ್ಕೋಬೇಡ್ರಿ ಮಾಮಿ ಮನಸ್ಸಿನಾಗ. ಹಾಂ ರೀ ಕಾಕು, ನಾ ಬಂದಿದ್ದೆ ಅಂತ ಹೇಳಲಿಕ್ಕೆ ಹೋಗ್ಬೇಡ್ರಿ. ಹಾಂ ರೀ, ಬರ್ಲಿರಿ ನಾನು. ಹಾಂ ಆಯಿತು, ಹೋಗಿ ಬನ್ನಿ. ನೀವು ಹೇಳಿದ್ರೆಷ್ಟು ಬಿಟ್ಟರೆಷ್ಟು ಬಿಡಿ. ಅವ್ರ ಮನಸ್ಸಲ್ಲಿ ವಿಷಯನೇ ಇದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಏನೇ ಅಲ್ಲಿ ಸ್ವಲ್ಪ ಹತ್ತಿತ್ತವ ಬೆಂಕಿ, ಈಗ ಸಮಾಧಾನ ಆಯ್ತು ನನಗೆ. ಹೋಗಿ ಬರ್ತೀನಿ ಈಗ ಆರಾಮ್ ಸರಿ. ಅಂದಾಗೆ ನೀವು ಅವಾಗ ಏನು ವಿಚಾರ ಮಾಡ್ತಿರ್ತೀರಾ? ಏನಿಲ್ರಿ ಮಾಮಿ, ಊರು ಬಿಟ್ಟು ಬಂದಿರ್ತೀವಲ್ರಿ, ಗಂಡ ಮಕ್ಕಳು ಉಂಡುವ ಇಲ್ಲ, ಏನು ತಿಂದ್ರು ಏನು ಬಿಟ್ರು ಅಂತ ವಿಚಾರ ಮಾಡೋದಾಗತ್ರಿ ಬರೀ. ಹೌದು, ಊರಲ್ಲಿ ಗಂಡ ಮಕ್ಕಳನ್ನ ಬಿಟ್ಟು ಬಂದರೆ ಇದೇ ಪ್ರಾಬ್ಲಮ್ ನೋಡಿ. ಎಲ್ಲಾದರೂ ಇದ್ರೆ ಇರ್ಲಿಕ್ಕೆ ಮನಸ್ಸೇ ಆಗಲ್ಲ. ಏನು ತಿಂದ್ರು ಏನು ಬಿಟ್ರು ಅದೇ ಯೋಚನೆ ಬರ್ತಿರುತ್ತೆ. ಹ್ಞೂ ರೀ ಕಾಕು, ನನಗಂತೂ ಯಾವಾಗಲೂ ಅದೇ ಯೋಚನೆ ನೋಡ್ರಿ. ಸರಿ, ಬರ್ತೀನಿ ರೀ. ಮತ್ತು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿ ನಿಮ್ಮ ಮುಂದೆ ಅಂತ ಹೇಳಿ ಹೋಗ್ಬೇಡ್ರಿ ಕಾಕು. ಇಲ್ಲಪ್ಪ, ನಾನು ಆ ಥರ ಎಲ್ಲ ಹೇಳೋದೇ ಇಲ್ಲ. ಅಷ್ಟಕ್ಕೂ ನಮಗೂ ಅವ್ರಿಗೂ ಯಾವಾಗ ಭೇಟಿ ಆಗೋದು ಏನೋ ಬಿಡಿ. ಅಯ್ಯ, ಇಷ್ಟು ಬಂದು ಹೇಳಿದ್ರು ಯಾವಾಗ ಭೇಟಿ ಆಗೋದು ಏನಂತೇಳಿ ಹೋಗಿ ಜಗಳ ತೆಗಿಯೋಕೇನಾಗಿರ್ತದೆ ದಾಡಿ ನಿನಗೆ. ಆಯ್ತು, ಬರ್ತೀನಿ ರೀ ಕಾಕು ನಾನಿನ್ನ. ಹಾಂ ಸರಿ, ಹೋಗಿ ಬನ್ನಿ. ನೀವೇನ್ರನ್ರಿ ಬೆಂಗಳೂರದ ಒಟ್ಟೆ ಹಚ್ಕೊಳಂಗಿಲ್ರವ? ನಮ್ಮೂರ ಕಡೆ ನೋಡ್ರಿ, ಜಗಳ ಹಚ್ಚಿದೀವಿ ಅಂದ್ರೆ ಮರದಿಸ್ ಹೋಗಿ ಕೂದ್ಲ ಹಿಡಿದು ಜಗ ಆಡ್ತಾರ. ಹಂಗಿರ್ಬೇಕು ಇವು. ಏನೇನ ಇದೇನ ಸುಮ್ಮ ಇನ್ನ ಬರೋಳಲ್ಲ ಯವ್ವ, ಆಕಿ ಏನು ಪುರಾಣ ಹೇಳ್ಕೊತ ಕೂತಾಳ ನಮ್ಮ ಯವ್ವ ಅಲ್ಲಿ ಹೋಗಿ. ಅಯ್ಯ ಮಾಮೀರಿ, ಇಲ್ಲಿ ಬಂದ್ರೂ ಕಟ್ಟಿ ಕೂತಿರಿ, ಒಳಗೆ ಕೂಡ್ಬೇಕಿಲ್ರಿ, ದೊಡ್ಡ ಸೋಫಾ ಸೆಟ್ಟನೇ ಅದ. ಇಲ್ವಾ, ಇಲ್ಲೇ ತಣ್ಣಗಿತ್ತ, ನಮಗೆ ಕಟ್ಟಿ ಕೂತ್ ರೂಢಿಯಲ್ಲ, ಹೊರಗೆ ಒಂದು 5 ನಿಮಿಷ ಕೂತಾಯ್ತಂತ ಬಂದಿದ್ವಿ. ಅಲ್ಲ ಸುಂದ್ರಿ, ನೀ ಯಾಕೆ ಅವ್ರ ಮನೆಗೆ ಹೋಗಿದ್ದಿ? ಅಲ್ಲ, ಅವ್ರ ದೊಡ್ಡಪ್ಪ ಮನೆಗೆ ಹೋತಾರ ನೀನ, ಅದಕ್ಕೆ ಹೊರಗೆ ಹೋಗ್ಬೇಡವಾ ಅಂದ್ರೂ ಕೇಳಂಗಿಲ್ಲವ ನೀನು. ನನಗೇನು ಗೊತ್ತಿತ್ರಿ ಮಾಮಿ ಇವ್ರ ದೊಡ್ಡಪ್ಪನ ಮನೆ ಅದು ಅಂತೇಳಿ. ಕುಲಕರ್ಣ ಮನೆ ಅಂದಾಗನೇ ಯಾರ ಅವ್ರ ಮನೆಗೆ ಕರ್ಕೊಂಡು ಹೋದ್ರು, ಅದಕ್ಕೆ ಹೋಗಿದ್ದೆ. ಅಲ್ಲ ಯವ್ವ, ಅವ್ರಿಗೆ ಇವರಿಗೆ ಅಷ್ಟಕ್ಕಷ್ಟೇ ಅದ, ಅದಕ್ಕೆ ಮತ್ತೇನ್ರ ಹೇಳಿ ಬಂದೇನೆ ಇವ್ರ ಬಗ್ಗೆ ಅವ್ರ ಮುಂದೆ? ಅಯ್ಯ, ಯಾಕ್ರಿ ಮಾಮಿ ಹಿಂಗ್ಯಾಕೆ ಮಾತಾಡ್ತೀರಿ? ಅಲ್ಲ, ನಾ ಏನು ಬರೀ ಹಚ್ಚೆಗಿ ಜುಚ್ಚೆಗೆ ಅಂತ ಮಾಡಿರಿ ಏನ ನೀವು ಮರ್ಯಾದೆ ಕೊಟ್ಟು ಬೆಂಗಳೂರು ಕಳೆದ್ರಿ ಅಂತೇಳಿ ನಾ ಬಂದ್ರೆ ನಂದ ತಪ್ಪಾಯ್ತ ಎಂತ ಅಪವಾದ ಕೊಡ್ತೀರಿ ಮಾಮಿ ನೀವು ಕರ್ಕೊಂಬಂದು? ಚಲೋ ಅಲ್ರಿವ ಹಿಂಗೆ ಮಾಡೋದು? ನಾ ಏನ್ ಕೇಳಿದೆ ಸುಂದ್ರಿ, ಮಾತಾಮಾತಿಗೆ ಬಂದಾಗ ಏನಾರು ಹೇಳ್ತೀಯಲ್ಲ, ಹಂಗೇನ್ರ ಹೇಳಿದೆನವ ಅಂದೆ. ಅಷ್ಟೇ ಆಗಿ ತಪ್ಪು ತಿಳ್ಕೊತಿ. ಸಿಟ್ಟಿಗೆ ಏರ್ಬೇಡ, ಬಾ ಈ ಕಡೆ ಕೂಡ್ಬಾ. ಅಲ್ರಿ ಮಾಮಿ, ಹಿಂಗಂದ್ರೆ ಮತ್ತೆ ಸಿಟ್ಟು ಬರ್ತದಿಲ್ರಿ? ಸಿಟ್ಟು ಯಾಕೆ ತಿಳ್ಕೊಳ್ಬೇಕು ಸುಂದ್ರಿ? ನೀವು ಹೋಗ್ಬೇಡ ಅಂತ ಹೇಳ್ತಿಲ್ಲ. ಅಲ್ಲ, ಅವ್ರಿಗೆ ಇವ್ರಿಗೆ ಸರಿ ಇಲ್ಲ, ಮತ್ತೆ ಅವ್ರ ಮನೆಗೆ ಹೋದಾಗ ಏನಾರ ಮಾತಿಗೆ ಬಂದಾಗ ಹೇಳಿ ಏನ ಅಂತ ಕೇಳ, ಅದ್ರಾಗೇನು ತಪ್ಪದ? ಬಾಯವ ಶಾಣೆಕಿದ್ದಿದಿ. ನಂದೇನು ಬರೀ ಅದೇ ಕೆಲಸ ಏನು ಇರಂಗಿಲ್ಲ ಸುಮ್ಮ, ನೀನು ನನಗೆ ಹೇಳಿಕ್ ಬರ್ಬೇಡ. ಇವ ಸಾಕು ಸುಮ್ಮಿರವ, ಓದಲ್ಲಿ ಬಂದಲ್ಲಿ ಜಗಾಡ್ಕೊತ ಕೂಡ್ಬೇಡ್ರಿ. ಬಾ ಸುಂದ್ರಿ, ಕೂಡ್ಬಾ ಈ ಕಡೆ. ಮಾಮಿ, ಅವ್ರ ಮನೇನು ಭಾರಿ ದೊಡ್ಡದದ ನೋಡ್ರಿ. ಹೌದು, ಇವರೆಲ್ಲ ಅಣ್ತಮ್ಮರು ಶ್ರೀಮಂತರೇ ಅದಾರ ಮೊದಲಿಂದನು. ಹೌದೌದ್ರಿ, ಅವರು ಶ್ರೀಮಂತರಿದ್ದಾರೆ, ಭಾಳ ದೊಡ್ಡದ ಮನೆ, ಅದಕ್ಕಂತೀನಿ. ಒಂದು ಸ್ವಲ್ಪ ಒಂದಾಗ ಹೋಗ್ಬರ್ತೀನಿ ರೀ ಮಾಮಿ, ಕೂತಿರಿ. ಆಯ್ತಾಳ, ಹೋಗ್ಬಾ. ಮತ್ತಿಲ್ಲಿ ಹಿಂದೆ ಇತ್ತಲ್ದಾಗ ಹೋಗಿ ಒಳಗೆ ಹೋಗು. ಹಾಂ, ಅಲ್ಲೇ ಟಾಯ್ಲೆಟ್ನಾಗ ಹೋಗಿ ಬಾ. ಅಷ್ಟು ಗೊತ್ತಿಲ್ಲೇನ್ರಿ ಮಾಮಿ ನನಗೆ? ಹೋಗಿ ಬರ್ತೀನಿ ಹೇಳ್ರಿ. ಮಾಮಿರಿ, ನನಗೆ ಯಾಕ ನಾವು ಊರಿಗೆ ವಾಪಸ್ ಹೋಗೋದ ಚಲೋ ಅನಿಸ್ಲಿಕತ್ತದ್ರಿ. ಯಾಕಂದ್ರೆ ಸುಂದ್ರಿ ಅಲ್ಲಿ ತನ ಹೋಗ ಅಂದ್ರೆ ಬರೋ ಮಗಳ ಅಲ್ರಿ ಆಕಿ. ಹಿಂದಾಗಡೆ ಏನೋ ಅಂತಾರಲ್ರಿ ಮಾಮಿ, ಆಗ್ಗೆ ಬಿಸಿ ಕಳಿಸ್ಬಾರ್ದ್ರಿ ಮತ್ತೆ ಬೀಗರು. ಹೌದು ವಯ್ಯೋ, ನನಗೂ ಹಂಗೆ ಅನ್ಸ್ಲಿಕತ್ತದವ ಸುಮ್ಮ. ಯಾಕ ಏನೋ ಅಂತಾರಲ್ಲೇ, ಇಷ್ಟು ದಿನ ನಾವು ಒಬ್ಬರ ಕೈಲಿ ಎಲ್ಲ ಅನ್ಸ್ಕೊಂಡಿಲ್ಲ, ಈಕಿನ ಕರ್ಕೊಂಬಂದು ಏನಂತಾರ ನಮಗೆ ನಮ್ಮ ಮನೆಗೆ ಕೆಟ್ಟ ಹೆಸರು ವಯ್ಯೋ. ನಿಮ್ಮ ಮಾಮಾರಿಗೆ ಏನಾರ ಗೊತ್ತಾಯ್ತಂದ್ರೆ ನಾನು ಚರ್ಮನೆ ಸುಲಿತಾರ ನೋಡಿ ಸುಮ್ಮ. ಏನು ಗದ್ಲಕ್ಕೆ ಹಾಕಿ ಬಂದಾಳ ನಾವು ಯವ್ವ. ಮತ್ತು ಏನಾರ ಆಯ್ತಂದ್ರೆ ಇವರು ಜಗಾಡ್ಕೋತ ಕೂಡ್ಲಿ ಮಾಡಲಿ, ಬೀಗರು ಊರಾಗ ಬಂದು ಏನು ಗದ್ಲಕ್ಕೆ ಬಿದ್ನಿ ಯವ್ವ ನಾನು. ಹ್ಞೂ ರೀ ಮಾಮಿ, ಮಾಮಾರು ಮೊದಲೇ ಆಕಿನ ಕರ್ಕೊಂಬರ್ಬೇಡ ಅಂದಿರ್ತಾರ, ಸೇರ್ಬೇಡನೇ ಅಂದಾರ ಆಕಿನ ಜೊತೆ. ಅಂಥದ್ರಾಗ ಬೆಂಗಳೂರು ಕರ್ಕೊಂಬಂದೀವಿ ಅಂದ್ರೆ ಮತ್ತೆ ಏನಕ್ಕೇನಾರ ಆಯ್ತಂದ್ರೆ ಭಾಳ ಬೈತಾರ್ರಿ ಅವರು. ಹ್ಞೂ, ನಾನಿನ ಏನಾರ ಬೀಗರ್ದು ಹೋಯ್ದು ಅಲ್ಲಿ ಹೇಳಿದ್ಲಂದ್ರೆ ಅವ್ರು ಬಂದು ಇವ್ರಿಗೆ ಕೇಳಿದ್ರಂದ್ರೆ ನಮಗೇನ್ರ ಅಂದ್ರಂದ್ರೆ ಜೀವ ಸತ್ತಕ್ಕಿಂತ ಆ ಕಡೆ ಆಗ್ತದವ ಯವ್ವ. ಎಲ್ಲರೂ ಹೇಳಿದ್ರು ಕರ್ಕೊಂಬಂದು ಏನು ಅನುಭವಿಸಕತ್ತೀನವ. ಆಯ್ತು, ಇವತ್ತು ಹೋತೀವಿ ಅಂತ ಹೇಳ್ಬಿಡ್ತೀನಿ ಬೀಗರಿಗೆ, ನಾಳೆ ಹೋಗ್ಬಿಡಮ್ಮ.
ಇವಾಗ ಸಂಜೆ ಮುಂದಾರ ನಾಳೆ ಸಂಜೆ ಮುಂದಾರ ಬಿಟ್ಬಿಡೋಣ ಸುಮ್ಮ. ಯಾಕ ಇದು ಪಾಡ್ ಕಾಣಂಗಿಲ್ಲ. ಇನ್ನೊಂದ್ಸಲ ನಾವಿಬ್ಬರೇ ಬರೋಮಂತ. ಹಾಂ ಹ್ಞೂ ರೀ ಮಾಮಿ, ಅಷ್ಟೇ ಮಾಡಮ್ರಿ. ಸುಮ್ಮ ಹೋಗ್ಬಿಟ್ರೆ ಆಯ್ತು. ಇನ್ನೊಮ್ಮೆ ಯಾವಾಗಾರ ಬಂದಾಗ ಬೆಂಗ್ಳೂರು ನೋಡಮಂತ್ರಿ. ಇಲ್ಲಿ ಬಾತ್ರೂಮ್ ಏನ್ರಿ ಮಾಮಿ? ನಮ್ಮ ಊರಾಗ 2 ರೂಮಿನ ಮನಿನೇ ಆತದ ನೋಡು ಇವ್ರ ಬಾತ್ರೂಮ್ನಾಗ. ಮತ್ತೆ ಮನೆ ತಕ್ಕಂಗೆ ಕಟ್ಟಿಸ್ತಾರ ದೊಡ್ಡದು ಬಾತ್ರೂಮು. ಬಾ ಕೂಡ್ ಬಾ ಸುಂದ್ರಿ. ಇವತ್ತು ಊರಿಗೆ ಹೋಗಮ್ಮ. ಸುಮ್ಮ ಇವತ್ತ ಹೋಗಮ್ರಿ ಮಾಮಿ ಅನ್ಲಿಕತ್ತಾಳ. ಅಯ್ಯೋ ಯಾಕ್ರಿ ಮಾಮಿ ಒಮ್ಮೆ ತಯಾರಾದ್ರಲ್ಲ? ಇನ್ನೂ ಏನೋ ಬೆಂಗ್ಳೂರು ನೋಡಿಲ್ಲ, ಏನೂ ನೋಡಿಲ್ಲ. 4 ದಿನ ಇರ್ತೀನಿ ಅಂತ ಬಂದಿದ್ರಿ, ಮರುದಿವ್ಸನೇ ಹೊಂಟ್ರಲ್ಲ ಯಾಕ? ಇಲ್ಲ ಸುಂದ್ರಿ, ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಏನೋ ಕೆಲಸ ಅವ, ಹುಡುಗರು ಬಿಟ್ಟಿರಂಗಿಲ್ಲ ಬಾ ಅಂತ ಅನ್ಲಿಕತ್ತಾರ. ಅದಕ್ಕೆ ಹೋಗ್ಬಿಡಮ್ ತಗೋರವ. ಇವತ್ತರ ನಾಳೆ ಕಡೆಗೆ ನಾಳೆ ಸಂಜೆ ಮುಂದೆ ಹೋಗಮ್ರಿ ಅಂತ. ಹಾಂ ಆಯ್ತಳವ, ನಮ್ದೇನದು. ನೀವು ಹೆಂಗಂತೀರ ಹಂಗ. ಬಾ ಅಂದ್ರಿ ಬಂದೆ, ಹೋಗಮ್ ನೋಡ್ರಿ ಅಂತೀರಿ, ಹೋಗ್ತೀವಿ ಅಷ್ಟೇ. ಮತ್ತೆ ಬರಮ್ ತಗೋ. ಸುಮ್ಮಾಗೇನೆ ಕೆಲಸ ಅಂತ ಆಕಿನ ಗಂಡ ಫೋನ್ ಮಾಡ್ಯಾನ, ಹೋಗ್ಬಿಡಮಂತ. ಹ್ಞೂ ಅಂದಿಲ್ರಿ ಮಾಮಿ, ನಾ ಎಲ್ಲಿ ಅಂದೇನ್ರಿ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಯಾಕ್ರಿ ಎಷ್ಟು ಮಂದಿ ಕಮೆಂಟ್ ಮಾಡಿರಲ್ಲ ಸುಂದ್ರಿನ ಬೆಂಗ್ಳೂರು ಕರ್ಕೊಂಡು ಹೋಗ್ಬೇಡ್ರಿ ಅಂತ. ಯಾಕೆ ನಾ ಬಿಡ್ತೀನಿ ಅಂತ ತಿಳ್ಕೊಂಡ್ರೇನು? ಮತ್ತೆ ನಿಮ್ಮ ಮನೆಗೆ ಬರ್ಬೇಕಾಗ್ತದೆ ನೋಡ್ರಿ, ಹುಷಾರಾಗಿರ್ರಿ. ಇದೆಯಲ್ಲ ಏನ್ರಿ ನಾ ಮುಂದಿನ ಭಾಗದ ನೋಡ್ರಿ, ಭಾರಿ ರೋಚಕ ಕತೆ ಇರ್ತಾವ. ಮಿಸ್ ಮಾಡ್ಲಾರ್ದ ನೋಡ್ರಿ. ನಾ ಇದ್ರನೇ ವಿಡಿಯೋ ಮಜಾ ಇರ್ತದ್ರಿ. ಅದನ್ನ ಮಿಸ್ ಮಾಡ್ಕೋತೀರಿ ನೀವು. ಸುಮ್ಮನೆ ನನಗೆ ಬ್ಯಾಡ ಅಂತೀರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀವಿ. ಇದು ಕೇವಲ ಕಾಲ್ಪನಿಕವಾದಂಥ ಕಥೆ ಅದರಿ, ಯಾವ್ರಿಗೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಇದರೊಳಗೆ ಯಾರಿಗಾರ ಮನಸ್ಸಿಗೆ ಹರ್ಟ್ ಆಗುವಂಥದ್ದು ಏನರ ಇತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ತಮಾಷೆ ಮಾಡೀನ್ರಿ. ಹಂಗಂತೇಳಿ ಮತ್ತೆ ಕಮೆಂಟ್ ಹಾಕೋದು ಬಿಡಬೇಡ್ರಿ. ನೀವೇನು ಕಮೆಂಟ್ ಹಾಕಿದ್ರು ನಮಗೆ ಭಾಳ ಇಷ್ಟ ರೀ, ಓದ್ಲಿಕ್ಕೆ ಭಾಳ ಖುಷಿ ಅನಿಸ್ತದೆ. ಎಲ್ಲರಿಗೂ ಧನ್ಯವಾದಗಳು.